ಸ್ನೇಹಿತರೆ, ನೀವು ಏರ್ಟೆಲ್, ಬಿಎಸ್ಎನ್ಎಲ್, ಜಿಯೋ ಅಥವಾ ಯಾವುದೇ ರೀತಿಯ ಸಿಮ್ ಬಳಕೆ ಮಾಡುತ್ತಿದ್ದರೂ ನಿಮಗೊಂದು ಬೇಸರದ ಸುದ್ದಿ ಬಂದಿದೆ. ನೀವು ಪ್ರತಿ ತಿಂಗಳು ರೀಚಾರ್ಜ್ ಮಾಡುವವರಾಗಿದ್ದರೆ ಇನ್ನು ಮುಂದೆ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕು. ಜೂನ್ 2026ರಿಂದ ಮೊಬೈಲ್ ರೀಚಾರ್ಜ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮ ಜಾರಿಗೆ ಬರುತ್ತಿದೆ. ಹೌದು ಸ್ನೇಹಿತರೆ, ಜೂನ್ 2026ರಿಂದ ರೀಚಾರ್ಜ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ. ಹಾಗಾದರೆ ಜೂನ್ 2026ರಿಂದ ರೀಚಾರ್ಜ್ ಬೆಲೆಯಲ್ಲಿ ಎಷ್ಟು ಏರಿಕೆ ಆಗಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ರೀಚಾರ್ಜ್ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ವರದಿಗಳಿಂದ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಏರ್ಟೆಲ್ ಆಗಿರಬಹುದು, ಬಿಎಸ್ಎನ್ಎಲ್ ಆಗಿರಬಹುದು, ಜಿಯೋ ಆಗಿರಬಹುದು, ವೊಡಾಫೋನ್ ಆಗಿರಬಹುದು ಅಥವಾ ಇತರೆ ಯಾವುದೇ ಟೆಲಿಕಾಂ ಕಂಪನಿ ಆಗಿರಬಹುದು, ಜೂನ್ 2026ರಿಂದ ರೀಚಾರ್ಜ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ. ತಂತ್ರಜ್ಞಾನ ಮುಂದುವರೆದ ಕಾರಣ ಟೆಲಿಕಾಂ ಕಂಪನಿಗಳಿಗೆ ಬಂಡವಾಳದ ಅವಶ್ಯಕತೆ ಇನ್ನಷ್ಟು ಹೆಚ್ಚಾಗಿದೆ. ಈ ಕಾರಣಗಳಿಂದ ಜೂನ್ 2026ರಿಂದ ರೀಚಾರ್ಜ್ ಬೆಲೆಯಲ್ಲಿ ಸುಮಾರು 15% ಏರಿಕೆ ಮಾಡಲು ಈಗ ಟೆಲಿಕಾಂ ಕಂಪನಿಗಳು ತೀರ್ಮಾನವನ್ನು ಮಾಡಿದೆ. ಜೂನ್ 2026ರಿಂದ 1 ತಿಂಗಳ ರೀಚಾರ್ಜ್ ಪ್ಲಾನ್, 2 ತಿಂಗಳ ರೀಚಾರ್ಜ್ ಪ್ಲಾನ್ ಮತ್ತು 3 ತಿಂಗಳ ರೀಚಾರ್ಜ್ ಪ್ಲಾನ್ಗಳಲ್ಲಿ ಸುಮಾರು 15% ಏರಿಕೆಯಾಗಲಿದೆ. 5G ನೆಟ್ವರ್ಕ್ಗಳ ಮೇಲೆ ಟೆಲಿಕಾಂ ಕಂಪನಿಗಳು ಈಗ ಇನ್ನಷ್ಟು ಹಣವನ್ನು ಹೂಡಿಕೆ ಮಾಡಲು ತೀರ್ಮಾನವನ್ನು ಮಾಡಿದೆ. ಈ ಹೂಡಿಕೆಯ ನೇರ ಪರಿಣಾಮಗಳು ಜನರ ಮೇಲೆ ಆಗಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ರೀಚಾರ್ಜ್ ಬೆಲೆ ಏರಿಕೆಯಾಗುತ್ತಿರುವ ಬಗ್ಗೆ ಮತ್ತು ನೀವು ಯಾವ ಸಿಮ್ ಬಳಕೆ ಮಾಡುತ್ತಿದ್ದೀರಿ ಅಂತ ನಮಗೆ ಕಮೆಂಟ್ ಮಾಡಿ.